ಇದನ್ನೇ ಜ್ಞಾನಿಗಳು ತಿಳಿಸಿದ್ರು. ವೀರಬ್ರಹ್ಮೇಂದ್ರ ಸ್ವಾಮಿಗಳು ದೆಹಲಿ ಅನ್ನೋದು ಅತ್ತಿ ಉರಿಯುತ್ತೆ, ಕೆಂಪು ಕೋಟೆ ಸುತ್ತ ಜನ ಗುಂಪು ಕಟ್ಟಿ ಓಡ್ತಾರೆ ಅಂತ ನೋಡುದು. ನಮಸ್ಕಾರ ವೀಕ್ಷಕರೇ, ಕಾಲಜ್ಞಾನದ ಎಷ್ಟೋ ವಿಷಯಗಳು ನಮ್ಮ ಮುಂದೆ ಘಟಿಸ್ತಾನೆ ಇದೆ. ಆ ವಿಷಯಗಳನ್ನ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೀವು ನನಗೆ ತಿಳಿಸೋ ಕೆಲಸನೂ ಮಾಡ್ತಾ ಇದ್ದೀರಾ. ಯಾಕೆಂದ್ರೆ ಒಂದು ವಿಷಯನ 100 ಜನಕ್ಕೆ ತಲುಪಿಸೋದು ನಮ್ಮ ಕೆಲಸ. ಯಾವ ರೂಪದಲ್ಲಾದ್ರೂ ಆಗಿರ್ಬೋದು, ಮೀಡಿಯಾ ರೂಪದಲ್ಲಾಗಿರ್ಬೋದು, ಮಾತಿನ ರೂಪದಲ್ಲಾಗಿರ್ಬೋದು, ಇನ್ನೊಂದು ರೂಪದಲ್ಲಾಗಿರ್ಬೋದು. ರೀಸೆಂಟ್ ಆಗಿ ಅಂತ ವಿಷಯಗಳು ಎಷ್ಟೋ ಘಟಿಸಿದೆ. ಯುದ್ಧದ ಭೀತಿ ಒಂದು ಕಡೆ ನಡೀತಾ ಇದೆ ಅನ್ನೋದಾದ್ರೆ ಕಾಲಜ್ಞಾನದಲ್ಲಿ ಬರೆದಿದ್ರು. ಅಚ್ಯುತಾನಂದ ದಾಸ್ ಅವರ ಕಾಲಜ್ಞಾನದಲ್ಲಿ ಬರೆದ್ರು, ಪೂರಿನಲ್ಲಿ ರಕ್ತ ಹರಿಯುತ್ತೆ. ಹೌದು, ಹರಿತಾನೆ ಇದೆ. ಅದ್ರ ನೆಕ್ಸ್ಟ್ ಇವಾಗ ಬರ್ದಿದ್ದವ್ರು ಏನು, ಕಾಲ್ ತುಳಿತ ಅನ್ನೋದಾಗುತ್ತೆ. ಜನ ಅಲ್ಲಿ ಒದ್ದಾಡ್ತಾರೆ, ಸಂಕಟ ಪಡ್ತಾರೆ, ದೇವರಿಗೆ ಬೈತಾರೆ, ಅಂಥದ್ದೆಲ್ಲ ನಡೆದೋಯ್ತು. ರೀಸೆಂಟ್ ಆಗಿ ಪೂರಿ ಜಗನ್ನಾಥ ಯಾತ್ರೆ ಅನ್ನೋದು ನಡೀತು. ಆ ಯಾತ್ರೆಯಲ್ಲಿ ಲಕ್ಷಾಂತರ ಜನ ಸೇರಿದ್ರು, ಸುಮಾರು 10 ಲಕ್ಷಕ್ಕೂ ಜಾಸ್ತಿ ಜನ ಸೇರಿದ್ರು. ಆ ಟೈಮ್ನಲ್ಲಿ ಕಾಲ್ ತುಳಿತ ಆಯ್ತು, 16 ಜನ ಸತ್ರು. ಇನ್ನ ಎಷ್ಟೋ ಜನ ಕೈ ಕಾಲು ಮುರ್ಕೊಂಡ್ರು, ಹಾಸ್ಪಿಟಲ್ ಎಲ್ಲ ಅಡ್ಮಿಟ್ ಆದ್ರು. ಇನ್ನ ಕೆಲವಷ್ಟು ಜನಕ್ಕೆ ಏನಾಗಿದೆ ಅಂತಾನೆ ಗೊತ್ತಾಗಿಲ್ಲ ಅನ್ನೋ ಪರಿಸ್ಥಿತಿ, ಕಳೆದೋಗಿದ್ದಾರೆ, ಮಿಸ್ ಆಗಿದ್ದಾರೆ ಅಂತ ಎಷ್ಟೋ ಕಂಪ್ಲೇಂಟ್ಗಳು ಲಾಂಚ್ ಆದ್ವು. ಅದ್ರ ಜೊತೆಗೆ ಅವರ ವಸ್ತುಗಳನ್ನ ಕಳ್ಕೊಂಡ್ರು, ದ್ರವ್ಯ ಕಳ್ಕೊಂಡ್ರು, ದನ ಕಳ್ಕೊಂಡ್ರು, ಎಷ್ಟೊಂದನ್ನ ಕಳ್ಕೊಂಡ್ರು. ಇನ್ನ ಎಷ್ಟೋ ಜನಕ್ಕೆ ನಾವ್ ಯಾಕಪ್ಪ ಹೋದ್ವಿ ಅಲ್ಲಿಗೆ ಅನ್ನೋ ಮಟ್ಟಕ್ಕೆ ದೇವರಿಗೆ ಶಾಪ ಹಾಕೋದಿಕ್ಕೆ ಶುರು ಮಾಡ್ಬಿಟ್ರು. ಅದನ್ನೇ ಹೇಳಿದ್ದು, ಇಂಥದನ್ನೇ ಬರ್ದಿದ್ದು ಅವರು ಕೂಡ. ದೇವ್ರನ್ನ ಬೈತಾರೆ ಜನ. ಯಾಕೆ ಬೈತಾರೆ ಅಂದ್ರೆ ಅಲ್ಲಿ ಬನ್ನಿ ಅಂತ ದೇವ್ರು ಕರೆದಿರ್ಲಿಲ್ಲ, ತಮ್ಮ ಶೋಕಿಗೋಸ್ಕರ, ಒಂದು ಫೋಟೋ ಹೊಡ್ಕೊಳ್ಳೋದಕ್ಕೋಸ್ಕರ ಹೋದ್ರು ಜನ. ಇವತ್ತು ಇದನ್ನೆಲ್ಲ ಅನುಭವಿಸಿದ್ರು. ಕೊನೆಗೆ ದೇವ್ರಿಗೆ ಶಾಪ ಹಾಕೋರು, ಇಡೀ ಶಾಪ ಹಾಕೋರು. ಅಯ್ಯೋ ದೇವ್ರೇ, ನಮಗೆ ಈ ತರ ಮಾಡ್ಬಿಟ್ಟಲ್ಲ, ನಮ್ಮ ಮನೆಯವ್ರು ತೀರ್ಕೊಂಡ್ಬಿಟ್ರಲ್ಲ, ನಮ್ಮ ಮನೆಯವರ ಕೈ ಕಾಲು ಮುರಿದೋಯ್ತಲ್ಲ, ನಾವ್ ಯಾಕೆ ಇಲ್ಲಿಗೆ ಬಂದ್ವಿ ಅಂತ. ಅದನ್ನೇ ಹೇಳಿದ್ದು, ನಿಮ್ಮ ಶೋಕಿಗೆ ಹೋಗಿ ಕಳ್ಕೊಂಡ್ರು ಹೊರತು ಯಾರು ಕೂಡ ದೇವ್ರು ಬನ್ನಿ ಅಂತ ಕರೆದಿರ್ಲಿಲ್ಲ. ಆದ್ರೂ ಜನ ಜಾತ್ರೆ ಮರಳು ಅಂತ ದೊಡ್ಡವರು ಬರೆದ್ಬಿಟ್ರು. ಇಲ್ಲಿ ಒಂದು ಜಾತ್ರೆ ನೋಡೋದಕ್ಕೆ ಜನ ಸೇರಿದ್ದಾರೆ ಅನ್ನೋದಕ್ಕಿಂತ ಫೋಟೋ ಹೊಡ್ಕೊಂಡು ಹಾಕೊಳ್ಳೋದಕ್ಕೆ ಅಲ್ಲಿ ವಿಡಿಯೋ ಮಾಡೋರು, ಇನ್ನ ಸೆಲ್ಫಿ ಹಾಕೊಳ್ಳೋರೆ ತುಂಬಾ ಜನ ಇರೋದು. ಆ ಸೆಲ್ಫಿ ಹುಚ್ಚಿಂದ ಪ್ರಾಣ ಕಳ್ಕೊಂಡ್ರು. ಇನ್ನ ಎಷ್ಟೋ ಜನರ ಪರಿಸ್ಥಿತಿ ಯಾವ ತರ ಇತ್ತು ಅಂದ್ರೆ ಇದ್ರಲ್ಲಿ ನೋಡ್ಬೋದು. ಹೋಗೋದಕ್ಕಾಗೋದಿಲ್ಲ, ಬರೋದಕ್ಕಾಗೋದಿಲ್ಲ ಅಂತ ಪರಿಸ್ಥಿತಿ. ಇಲ್ಲಿ ಹೋದವರೆಲ್ಲ ಕೊನೆಗೆ ಇಡೀ ಶಾಪ ಹಾಕಿದ್ರು ಅಂತಾನೆ ನಾನು ಅದಕ್ಕೆ ಹೇಳಿದ್ದು ಮೊದಲೇ, ಇಂಥದ್ದು ನಡೆಯುತ್ತೆ ಅಂತಾನೆ ಜ್ಞಾನಿಗಳು ಬರ್ದಿದ್ದು. ಪೂರಿ ಜಗನ್ನಾಥ ದೇವಸ್ಥಾನಕ್ಕೆ ಬರ್ತಾರೆ, ಆದ್ರೆ ಜನ ನೊಂದು ಬೆಂದು ವಾಪಸ್ ಹೋಗ್ತಾರೆ. ಇಲ್ಲಿ ಜಾತ್ರೆಯ ಆನಂದನ ಸವಿಯೋಣ ಅಂತ ಹೋದ್ರು, ಅಲ್ಲಿ ಆಗಿದ್ದೇ ಬೇರೆ. ಅಲ್ಲೂ ಆಗಿದ್ದು ಬರೀ ನೋವುಗಳು, ಕಷ್ಟಗಳು. ಎಷ್ಟೋ ಜನ ಓದೋರೆಲ್ಲ ಈ ಕಷ್ಟ ಬೇಡಪ್ಪ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ರು. ಅಂದ್ರೆ ದೇವ್ರಿಗೆ ಇಡೀ ಶಾಪ ಹಾಕೋ ಲೆವೆಲ್ಗೆ ಹೊಟ್ಟೋದ್ರು. ಮನೆಯವ್ರು ತೀರ್ಕೊಂಡಾಗ ಆಪ್ಷನ್ ಇಲ್ಲ, ದೇವ್ರಿಗೆ ಬೈಕೊಳ್ತಾರೆ. ಬಟ್ ಹೋಗಿದ್ದು ತಪ್ಪು ಯಾರ್ದು ಅನ್ನೋದನ್ನ ಮರೆತರು. ಎಷ್ಟೋ ಜನಕ್ಕೆ ಇಂಥ ಪರಿಸ್ಥಿತಿಯಲ್ಲಿ ಕಾಡ್ತಾ ಇದೆ. ಇದನ್ನೇ ಜ್ಞಾನಿಗಳು ತಿಳಿಸಿದ್ರು. ಕಾಲ್ ತುಳಿತ ಆಗುತ್ತೆ, ಜನ ಸಾಯ್ತಾರೆ ಪೂರಿ ಜಾತ್ರೆಗಳಲ್ಲಿ. ಇನ್ನು ಅದ್ರ ಜೊತೆಗೆ ದೇವರಿಗೆ ಶಾಪಗಳನ್ನ ಹಾಕ್ತಾರೆ. ಕಣ್ ಮುಂದೆ ಇದಾವೆ ಪ್ರೂಫು. ಅವ್ರು ಏನ್ ಬರೆದಿದ್ರು ಅಂತ ವಿಷಯಗಳು ಅವಾಗ ಘಟಿಸ್ತಾನೆ ಇರುತ್ತೆ. ಕೆಲವಷ್ಟಕ್ಕೆ ಸಮಯ ತಗೊಂಡಿರ್ಬೋದು, ಕೆಲವಷ್ಟಕ್ಕೆ ಇನ್ನ ಟೈಮ್ ಇರಬಹುದು. ಕಾಣಿಸ್ತಾ ಇದೆ ನಿಮ್ಗೆ ಪ್ರೂಫ್ಗಳು, ಪರಿಸ್ಥಿತಿ ಯಾವ ತರ ಇತ್ತು ರೀಸೆಂಟ್ ಆಗಿ ಅಂತ. ಅಲ್ಲಿ ಯಾರು ಕೂಡ ದೇವ್ರನ್ನ ನೋಡೋದಕ್ ಆಗ್ಲೇ ಇಲ್ಲ ಬಿಡಿ. ಯಾಕೆಂದ್ರೆ ಅಷ್ಟೊಂದು ಜನರ ಮಧ್ಯೆ ನಿಂತ್ಕೊಂಡ್ರೆ ಕೇಳ್ಕೊಂಡೇ ಹೊರಟೋಗ್ತಾರೆ. ಇನ್ನೆಲ್ಲಿ ದೇವ್ರು ನೋಡೋಣ. 10 ಲಕ್ಷ ಜನ ಒಟ್ಟಿಗೆ ನಿಂತ್ಕೊಂಡು ಒಂದು ರಥಯಾತ್ರೆ ನೋಡ್ತೀನಿ, ನಾನು ಆ ರಥ ಎಳೆದಿದ ತಕ್ಷಣ ನನಗೆ ಪುಣ್ಯ ಬರುತ್ತೆ ಅನ್ಕೊಂಡಿರೋದು ಒಂದು ನಂಬಿಕೆ. ಬಟ್ ಪುಣ್ಯ ಕ್ಷೇತ್ರಕ್ಕೆ ಹೋದ್ರೆ ಒಂದು ಎನರ್ಜಿ ಅನ್ನೋದು ನಮಗೂ ಬರುತ್ತೆ, ಅದು ಸತ್ಯನೇ. ಯಾಕೆಂದ್ರೆ ಪಾಸಿಟಿವಿಟಿ ಇರುವಂತ ಕ್ಷೇತ್ರಗಳಲ್ಲಿ ನಮ್ಮಲ್ಲಿರುವಂತ ನೆಗೆಟಿವ್ ಎನರ್ಜಿ ಏನಿದೆ ಅದೆಲ್ಲ ಹೊರಟೋಗುತ್ತೆ. ಅದಕ್ಕೋಸ್ಕರನೇ ಅದನ್ನ ಪುಣ್ಯ ಕ್ಷೇತ್ರ ಅಂತ ಕರೆದ್ರು. ಆದ್ರೆ ಇಲ್ಲಿ ಹೋಗಿರೋರು ಎಲ್ಲ ಪುಣ್ಯ ಬೇಕು ಅಂತ ಹೋಗಿರೋರೆಲ್ಲ ಒಂದು ಸೆಲ್ಫಿ ಹುಚ್ಚಿಗೆ ನಾನು ಹೋಗಿದ್ದೆ, ಹೇಗೆ ಈ ಮಹಾಕುಂಭ ಮೇಳದಲ್ಲಿ ಒಂದು ಫೋಟೋ ಹೊಡ್ಕೊಂಡು ಒಂದು ವಿಡಿಯೋ ಮಾಡಿ ಹಾಕಿದ್ರು, ಅದೇ ರೀತಿ ಇಲ್ಲಿ ಓದೋರೇ ಜಾಸ್ತಿ. ಅದಕ್ಕೋಸ್ಕರನೇ ಇವತ್ತು ಅನುಭವಿಸ್ತದೆ. ಇದೆಲ್ಲ ಆಗಬೇಕಾಗಿದೆ. ಇದನ್ನೇ ಜ್ಞಾನಿಗಳು ಬರ್ದಿದ್ದು. ಇನ್ನ ಸೆಕೆಂಡ್ರಿ ಬರ್ದಿದ್ರು, ಇನ್ನೊಂದು ಮಾತನ್ನ ಬರೋದು ಕಾಲಜ್ಞಾನಿಗಳು. ಡೆಲ್ಲಿ ಹತ್ತಿ ಹುರಿಯುತ್ತೆ ಅಂತ ಬರ್ದಿದ್ರು. ಯಾರು? ವೀರಬ್ರಹ್ಮೇಂದ್ರ ಸ್ವಾಮಿಗಳು. ಇವತ್ತಿನ ಪರಿಸ್ಥಿತಿ ದೆಹಲಿನಲ್ಲಿ ನೋಡ್ತಾ ಇದ್ದೀರಾ. ಸೇಮ್ ನೇಪಾಳದಲ್ಲಿ, ಬಾಂಗ್ಲಾದೇಶದಲ್ಲಿ ಯಾವ ತರ ಪರಿಸ್ಥಿತಿ ಬಂತು ಆ ತರ ಪರಿಸ್ಥಿತಿ ಕ್ರಿಯೇಟ್ ಮಾಡೋದು ಕೊಟ್ಟಿದ್ರು. ಇದ್ರ ಬಗ್ಗೆ ರೀಸೆಂಟ್ ಆಗಿ ಎಷ್ಟೋ ವಿಡಿಯೋಗಳನ್ನ ನಾನು ಹಾಕಿದ್ದೀನಿ. ಬಟ್ ಆದ್ರೆ ಇಲ್ಲಿ ಆಗ್ತಾ ಇರೋದು ಅಂತದ್ದೇ. ಜನ ದಂಗೆ ಎದ್ದಿದ್ದಾರೆ. ಡೆಲ್ಲಿನಲ್ಲಿ ಪಾರ್ಲಿಮೆಂಟ್ ಮುತ್ತಿಗೆ ಆಗ್ತೀವಿ ಅಂತ ಹೋಗಿ ಯಾರನ್ನೋ ನಂಬ್ಕೊಂಡು ಹೋದ್ರೆ ಒಟ್ನಲ್ಲಿ ಇದೆಲ್ಲ ಕೂಡ ಜ್ಞಾನಿಗಳು ಬರ್ದಿದ್ದು. ಇಂಥದ್ದು ನಡೆಯುತ್ತೆ, ಇಂಥದ್ದು ಮಾಡಿಸ್ತಾಳೆ. ಇನ್ನೊಂದು ರೂಪದಲ್ಲಿ ಹೇಳಬೇಕು ಅಂದ್ರೆ ಮಾಯೆ ಮಾಡಿಸ್ತಾಳೆ. ಇಲ್ಲಿ ಯಾವುದು ಕೂಡ ಅವ್ರು ಮಾಡ್ತಾ ಇಲ್ಲ. ಪೇಪರ್ ಲೀಕ್ ಆಯ್ತು, ನೀಟ್ ಪೇಪರ್ ಲೀಕ್ ಆಯ್ತು, ಜನ ಎಲ್ಲ ಅದ್ರ ವಿರುದ್ಧ ತಿರುಗಿ ಬೀಳ್ಬೇಕು. ಇದೆಲ್ಲ ಕೂಡ ಮಾಯೆ ಮಾಡಿಸಿದ್ದೆ. ಒಂದೊಂದ್ಸಲ ನಾವ್ ಅನ್ಕೊಳ್ತೀವಿ ಎಲ್ಲ ನಾವೇ ಮಾಡ್ಕೊಳ್ತಾ ಇರೋದು ಅಂತ. ನಾವೇ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದಕ್ಕಿಂತ ಮಾಡಿಸ್ತಾ ಇದ್ದಾಳೆ.
ಮಾಯೆ ನಿಂತ್ಕೊಂಡು ಮಾಡಿಸ್ತಾ ಇದ್ದಾಳೆ. ಒಂದನ್ನ ಅಂತ್ಯ ಮಾಡಬೇಕು ಅಂದ್ರೆ ಯಾವುದೋ ಒಂದು ರೂಪದಲ್ಲಿ ಇಂಥದ್ದನ್ನ ಕ್ರಿಯೇಟ್ ಮಾಡಿಸ್ತಾಳೆ ಅಂತಾನೆ ಹೇಳಿದ್ರು. ಹೇಗೆ ಅಂದ್ರೆ ಪೇಪರ್ ಲೀಕ್ ಆಗ್ಬೇಕು ಆಗಿದೆ ಎಷ್ಟೋ ವರ್ಷ, ಆದ್ರೆ ಈ ತರ ಗಲಾಟೆ ಆಗಿಲ್ಲ. ಇಲ್ಲಿ 21 ಜನ ಹುಡುಗರು ಸಾಯ್ಬೇಕು ಅಂತ ಇತ್ತೇನೋ, ಅವರ ಡೆಸ್ಟಿನಿ ಅದೇ ಆಗಿತ್ತೇನೋ, ಅಲ್ಲಿ ಸತ್ರು. ಸಾಯ್ರಿ ಅಂತ ಯಾರು ಹೇಳಿರ್ಲಿಲ್ಲ. ಅವರ ಭಯ, ಮನೆಯವರ ಪ್ರೆಷರು, ಅಂದ್ರೆ ಮನೆಯವರ ಪ್ರೆಷರ್ ಹಾಕಿದ್ರಿಂದ ಮಕ್ಕಳು ಸತ್ರು. ಅದು ಬೇರೆ ರೀತಿ ಇಲ್ಲಿ ಕನ್ವರ್ಷನ್ ಆಯ್ತು. ಕೊನೆಗೆ ಏನಾಯ್ತು, ನೀಟ್ ಒಂದು ಕಾರಣ ಬಂದು ಬೇರೆ ಬೇರೆ ಯಾವ್ದಾದ್ರು ಸಂಘಟನೆಗಳು ಸೇರ್ಕೊಂಡು ಡೆಲ್ಲಿನಲ್ಲಿ ಹೋರಾಟ ಆಯ್ತು. ಇವತ್ತು ಹತ್ತಿ ಉರಿತಾ ಇದೆ ದೆಹಲಿ. ಇದನ್ನೇ ಜ್ಞಾನಿಗಳು ತಿಳಿಸಿದ್ರು, ವೀರಬ್ರಹ್ಮೇಂದ್ರ ಸ್ವಾಮಿಗಳು. ದೆಹಲಿ ಅನ್ನೋದು ಹತ್ತಿ ಉರಿಯುತ್ತೆ, ಕೆಂಪು ಕೋಟೆ ಸುತ್ತ ಜನ ಗುಂಪು ಕಟ್ಟಿ ಓಡ್ತಾರೆ ಅಂತ ನೋಡಿದ್ವಿ. ಇವತ್ತು ಅವರೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಸೌತ್ ಕಡೆ ಮುಖ ಮಾಡ್ತಾರೆ. ಈಗ ಆಲ್ರೆಡಿ ಎಷ್ಟೋ ಜನ ಸೌತ್ ಕಡೆ ಬಂದ್ಬಿಟ್ಟಿದ್ದಾರೆ. ರೀಸೆಂಟ್ ಆಗಿ ಬಾಂಗ್ಲಾದೇಶದವರು ಎಷ್ಟೋ ಜನರನ್ನ ಪಶ್ಚಿಮ ಬಂಗಾಳಿಂದ ಓಡಿಸಾದ್ಮೇಲೆ 7-8 ಲಕ್ಷ ಜನ ಕರ್ನಾಟಕದ ಕಡೆ ಬಂದ್ರು, ಈ ಸೌತ್ ಕೆನರಾ ಕಡೆ ಬಂದ್ರು, ಕೇರಳ ಕಡೆ ಹೋದ್ರು. ಅದನ್ನ ಬಿಟ್ಟು ಬೇರೆ ಬೇರೆ ಕಡೆ ಈ ದೆಹಲಿನಲ್ಲಿ ಆಗ್ತಾ ಇದೆಯಲ್ಲ, ಇದೆಲ್ಲ ಕೂಡ ಪ್ರೂಫ್. ಅವ್ರು ಹೇಳಿದ್ದು ನಡೀತಾ ಇದೆ. ಮಾಯೆ ಮಾಡಿಸ್ತಾಳೆ ಅಂತ ನಾನು ಅದಕ್ಕೆ ಫಸ್ಟ್ ಹೇಳ್ಬಿಟ್ಟೆ. ಏನ್ ಬೇಕಾದ್ರೂ ಆಗಬಹುದು ಇನ್ನ ಮುಂದಿನ ದಿನಗಳಲ್ಲಿ. ಅದು ಯಾರ ಕಡೆಯಿಂದ ಬೇಕಾದ್ರೂ ಆಗ್ಬೋದು, ಶಕ್ತಿ ಕಡೆಯಿಂದ ಆಗ್ಬೋದು, ಇಲ್ಲ ಕಾನೂನು ಕಡೆಯಿಂದ ಆಗ್ಬೋದು, ಸರ್ಕಾರದ ಕಡೆಯಿಂದ ಆಗ್ಬೋದು, ಇಲ್ಲ ಜನಗಳ ಕಡೆಯಿಂದ ಆಗ್ಬೋದು. ಜನ ದಂಗೆ ಹೇಳೋಂಗಾಗುತ್ತೆ. ಇದರಿಂದ ಸರ್ಕಾರಗಳು ಇಲ್ಲಿ ಆಕ್ಷನ್ ತಗೊಳುತ್ತೆ. ಓವರ್ ಆಲ್ ಆಗಿ ಇಂಪ್ಯಾಕ್ಟ್ ನಮ್ಗೆ ಬೀಳುತ್ತೆ. ಒಟ್ಟಲ್ಲಿ ಇದೆಲ್ಲ ಕೂಡ ಮಾಡಿಸ್ತಾಳೆ. ಇದನ್ನೇ ಜ್ಞಾನಿಗಳು ಬರೆದಿದ್ದು. ನಮ್ಮ ಕೈಲಿ ಯಾವುದೂ ಇರೋದಿಲ್ಲ, ಎಲ್ಲಾನು ಮೀರಿದ ಒಂದು ಶಕ್ತಿ ಇದೆ. ಇಲ್ಲಿ ಇವರೆಲ್ಲ ಕೂಡ ಪಾತ್ರಧಾರಿಗಳು ಅಷ್ಟೇ. ಜಿರಳೆ ಗ್ಯಾಂಗ್ ಬಂತು, ಇನ್ನೊಂದು ಗ್ಯಾಂಗ್ ಬಂತು, ಆದ್ರೆ ಯಾರೋ ಜನ ಬಂದ್ರು, ಇಲ್ಲೆಲ್ಲ ಹೋರಾಟ ಮಾಡಿದ್ರು, ಹೊಡೆದಾಡಿದ್ರು. ಇದೆಲ್ಲ ಕೂಡ ಪಾತ್ರಧಾರಿಗಳು, ನಾವೆಲ್ಲ ವೀಕ್ಷಕರು. ಇದೆಲ್ಲ ಆಗ್ಬೇಕು ಅಂತ ಇತ್ತು, ಆಗ್ತಾ ಇದೆ. ಇದಾಗಬೇಕು ಅಂತಾನೆ ಬರೆದಿಟ್ಟಿದ್ರು ಅಂತದ್ದು ಈಗ ನಡೀತಾ ಇದೆ. ಪ್ರೂಫ್ಗಳಿದೆ. ದೆಹಲಿ ಹತ್ತಿ ಉರಿಯಿತು. ಇನ್ನ ದೊಡ್ಡ ಮಟ್ಟಕ್ಕೆ ಉರಿಯುವಂತ ಸಂದರ್ಭನೂ ಬರಬಹುದು. ಯಾಕೆಂದ್ರೆ ಈಗ ಅಲ್ಲಿನ ಹೋರಾಟಗಳು ನಡೀತಾನೆ ಇದಾವೆ. ಇನ್ನ ದೊಡ್ಡ ಮಟ್ಟಕ್ಕೆ ಹತ್ತಿ ಉರಿದ್ರೆ ಒಂದು ಪೀರಿಯಡ್ ಬರುತ್ತೆ, ಅದನ್ನ ಕಂಟ್ರೋಲ್ ಮಾಡಕ್ ಯಾರ ಕೈಲೂ ಆಗೋದಿಲ್ಲ. ಬಟ್ ಕಂಟ್ರೋಲ್ ಮಾಡೋ ಪ್ರಯತ್ನ ಬೇರೆ ಬೇರೆ ರೂಪದಲ್ಲೂ ಮಾಡ್ತಾ ಬಿಡಿ. ನಾವೆಲ್ಲ ವೀಕ್ಷಕರಾಗಿ ಗಮನಿಸ್ತಾ ಇದ್ದೀವಿ ಅಷ್ಟೇ. ನಮ್ಮಲ್ಲೂ ಅಂತ ಸಿಚುವೇಶನ್ ಫ್ಯೂಚರಲ್ಲಿ ಬರ್ಬೋದು. ಸಿದ್ಧ ಆಗಿರಿ. ಧರ್ಮ ಯುದ್ಧಗಳು ಇಲ್ಲೂ ನಡೆಯುತ್ತೆ ಅಂತಾನೆ ಬರೆದಿದ್ದಾರೆ. ಬೇರೆ ಬೇರೆ ರೂಪದಲ್ಲಿ ಇರ್ಬೋದು, ಬಟ್ ಯಾರ ಕೈಯಿಂದನೋ ಮಾಡಿಸ್ಬೋದು ಅಂತ ಧರ್ಮ ಯುದ್ಧಗಳು ಇಲ್ಲೂ ಕೂಡ ನಡೆಯುತ್ತೆ. ಅದಕ್ಕೆ ಸಿದ್ಧ ಆಗಿ. ಈಗ ನಡೆದಂತ 2 ಕಣ್ಮುಂದೆ ಇದೆ. ಒಂದು ಪೂರಿ ಜಗನ್ನಾಥದಲ್ಲಾದಂತ ಕಾಲ್ತುಳಿತ, ಜನ ಸತ್ತಿದ್ದು, ಜನ ದೇವ್ರಿಗೆ ಶಾಪ ಹಾಕಿದ್ದು. ಎರಡನೆಯದು ದೆಹಲಿ ಹತ್ತಿ ಉರಿದಿದ್ದು, ಕೆಂಪು ಕೋಟೆ ಸುತ್ತ ಜನ ಮುತ್ತುವರೆದಿದ್ದು. ಇದೆಲ್ಲ ಕೂಡ ಅವರು ಬರೆದಿದ್ದೆ. ಮುಂದೆ ಇದಾವೆ ಸಾಕ್ಷಿಗಳು. ಇನ್ನ ಈ ಥರದ್ದು ಎಷ್ಟೋ ವಿಷಯಗಳು ಮುಂದೆ ನಡೀತಾ ಹೋಗುತ್ತೆ. ತಿಳ್ಕೊಳ್ತಾ ಹೋಗೋಣ. ನಮ್ಮ ಎಚ್ಚರಿಕೆ ನಮ್ಮ ಕೈಲಿ ಇರಲಿ. ಬಟ್ ಏನೇ ಇದ್ರು ಅವ್ರ ಮುಂದೆ ಯಾರು ದೊಡ್ಡವರಲ್ಲ ಅನ್ನೋದು ಮಾತ್ರ ಸತ್ಯ. ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.